ನಮ್ಮ ಸ್ಕೂಲ್ ಹೊಡ್ಕೊಂಡು ತೋಟಕ್ಕೆ ಹೋಗ್ತಾಯಿದ್ದೀನಿ, ಕಾಯಿ ಕೀಳಬೇಕು. ಹಸುಗಳನ್ನೆಲ್ಲ ಅಲ್ಲಿ ಕಟ್ಟಿ ಸೊಸಿಲಿ. ನಾನಂತೂ ತೋಟದ ಮುಂದೆನೇ ಓಡಾಡ್ತೀನಿ, ತೋಟದೊಳಗಡೆ ಯಾವತ್ತೂ ಬರಲೇ ಇಲ್ಲ, ಬರೋಕ್ಕೆ ಆಗಿಲ್ಲ. ಸೊ ಗರಿ ಎಲ್ಲ ಬಿದ್ದು ನೋಡಿ ಯಾವ ರೀತಿ ಆಗಿದೆ, ಓಡಾಡೋದಕ್ಕೂ ಆಗಲ್ಲ. ಸೊ ಇವಾಗ ಕಾಯಿ ಕೆಡಬೇಕು ಅಂತಂದರೆ ಬಿದ್ದಿರೋ ಗರಿನೆಲ್ಲ ಕ್ಲೀನ್ ಮಾಡಬೇಕು. ಇವತ್ತೆಲ್ಲ ಫುಲ್ಲು ಕಾಯೆಲ್ಲ ಸಖತ್ ಬಿದ್ದಿದ್ದಾವೆ. ಇಲ್ಲಿ ಹಂದಿಗಳ ಕಾಟ ಅಂತ ಹೇಳಿದ್ದೆ ನಿಮಗೆ, ಕಾಯೆಲ್ಲ ತಿನ್ಕೊಂಡ್ಬಿಡ್ತವೆ, ಅದೊಂದು ಬೇರೆ ಬೇಜಾರು. ನಮ್ಮ ಪಾರ್ಟ್ನರು ಗಣ ತಗೊಂಡು ಕಾಯಿ ಕೆಡೋಕೆ ಹೋಗಿದ್ದಾರೆ. ಸುಮಾರು ದಿನ ಆಯಿತು ಕಾಯ ಕೆಡವಿರಲಿಲ್ಲ. ಸೊ ಸಖತ್ ಕಾಯಿ ಬಂದಿದೆ. ಇಲ್ಲಿ ನೋಡಿ ಫುಲ್ಲು ಕಸ ಇದೆ, ಓಡಾಡೋದಕ್ಕೆ ಆಗಲ್ಲ. ನೋಡಿ ಅಲ್ಲೆಲ್ಲ ಮೋಟ್ರು ಬೇರೆ ಸುಟ್ಟೋಗಿ ಇನ್ನೂ ರೆಡಿ ಮಾಡಿಸಿಲ್ಲ, ನೀರೇ ಬಿಟ್ಟಿಲ್ಲ. ನೇಪಿಯರೆಲ್ಲ ಸ್ವಲ್ಪ ಒಣಗ್ದಂಗೆ ಆಗಿದ್ದಾವೆ. ಇಲ್ಲಿ ಬಿದ್ದಿರೋ ಕಾಯೆಲ್ಲ ಇವಾಗ ಒಂದು ಕಡೆ ಇಲ್ಲಿಗೆ ಹಾಕ್ಕೊಂಡು ಚೀಲ ತಂದು ಆಮೇಲೆ ತಗೊಂಡೋಗಿ ಮನೆ ತಗ ಹಾಕೋಬೇಕು. ನೋಡಿ ಇಲ್ಲಿ ಟೀ ಬೆಂಡ್ ಇರೋದ್ರಿಂದ ಇಲ್ಲಿ ಏನೇ ನೀರು ವೇಸ್ಟ್ ಆದ್ರೂ ಆ ನೀರೆಲ್ಲ ಇಲ್ಲಿ ಈ ಮರಕ್ಕೆ ಹೋಗುತ್ತಲ್ಲ. ಸೊ ಹಂಗಾಗಿ ಮರ ನೋಡಿ ಇದೊಂದು ಏನು ಚೆನ್ನಾಗಿದೆ, ಸುಮಾರು ಚೆನ್ನಾಗಿದ್ದಾವೆ. ಏನಂದರೆ ಟೀ ಬೆಂಡ್ ಹತ್ರ ಇರೋವು ಇನ್ನೂ ಸಖತ್ತಾಗಿರ್ತವೆ ಅಷ್ಟೇ, ಯಾಕಂದರೆ ಅಲ್ಲಿ ಏನೇ ವೇಸ್ಟ್ ನೀರು ಬಂದ್ರೂ ಇಲ್ಲಿ ಬರ್ತದೆ, ಅದಕ್ಕೋಸ್ಕರ. ಕಾಯೆಲ್ಲ ಕೆಡವಿರೋದಾಗಿದೆ ಎಲ್ಲ ಮರದ್ದು. ಸೊ ಒಂದೆರಡು ಎಳ್ಳೀರೇನೋ ಕೆಡವಿದ್ದಾರಂತೆ. ಈಗ ಎಳ್ಳೀರು ಕುಡಿದು ಚೀಲ ತಂದು ತುಂಬ್ಕೊಂಡು ತಗೊಂಡೋಗಿ ಮನೆ ತಗೋಬೇಕು. ನಮ್ಮ ಪಾರ್ಟ್ನರ್ಗೂ ನನಗೂ ಒಂದು ಎಳ್ಳೀರು ಕುಡ್ಕೊಂಡು ಸುಮಾರು ದಿನ ಆಯ್ತು ಎಳ್ಳೀರು ಕುಡಿದಲೆ. ಏನು ಹೇಳಿ, ಈ ತೋಟದಲ್ಲಿ ಕುತ್ಕೊಂಡು ಎಳ್ಳೀರು ಕುಡಿಯೋಕ್ಕೆ ಮಜಾನೇ ಬೇರೆ. ನನ್ನ ಮಗಳಿಗೂ ಕುಡಿಸ್ಬೇಕು ಅಂತೇಳಿ ಅಲ್ಲೇ ಮನೆ ತಗ ಹೋಗ್ತಾಯಿದ್ದೀವಿ. ನನ್ನ ಕೈಲಿ ಒಂದು ಎಳ್ಳಿದ್ದಾವೆ, ಅವ್ರ ಹತ್ರ ಒಂದು ಎಳ್ಳಿದೆ.